ನನ್ನ ಹೆಸರು ಹೇಮಲತಾ ಅಂತ. ದಿನಗೂಲಿ ಭರ್ತಿ ಸ್ಥಿತಿ ಅಂದರೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಸರ್ಕಾರಿ ದಿನಗೂಲಿ ಭರ್ತಿ ಸ್ಥಿತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ನೇತಾರರ ಸಂಘದಲ್ಲಿ ರಾಜ್ಯಾಧ್ಯಕ್ಷರ ಹುದ್ದೆಯಲ್ಲಿ ನಾನು ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ. ಕಳೆದ 5 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸ್ತಿದ್ದೀನಿ. ನಮ್ಮ ಅರಣ್ಯ ಇಲಾಖೆಯಲ್ಲಿ ಒಳಗೊಂಡಂತೆ 13 ಸರ್ಕಲ್ ಇದೆ. ಆ 13 ಸರ್ಕಲ್ಗಳಲ್ಲಿಯೂ ಕೂಡ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರಗಳನ್ನ ವಲಯ ಅರಣ್ಯ ಅಧಿಕಾರಿಗಳಾಗಿರ್ಬೋದು, ಅರಣ್ಯ ಅಧಿಕಾರಿಗಳಿಂದ ಮೇಲ್ವರ್ಗದ ಅಧಿಕಾರಿಗಳವರೆಗೂ ಭ್ರಷ್ಟಾಚಾರ ಎಸಗುತ್ತಿದ್ದಾರೆ. ಮುಖ್ಯವಾಗಿ ಬೇನಾಮಿ ವ್ಯಕ್ತಿಗಳ ಹೆಸರಿನಲ್ಲಿ ಸರ್ಕಾರಿ ಹಣನ ದುರ್ಬಳಕೆ ಮಾಡ್ಕೊತಿದ್ದಾರೆ. ಅದನ್ನು ಫಾರೆಸ್ಟ್ ಮಿನಿಸ್ಟ್ರ್ವರೆಗೂ ಹೋಗಿ ನಾವು ತನಿಖೆ ಕೈಗೊಂಡಿದ್ದೀವಿ. 28/12/2023 ಇಸ್ವಿನಲ್ಲಿ ಸುಮಾರು 12 ಗಂಟೆಗಳ ಕಾಲ ನಾನು ತನಿಖೆಯಲ್ಲಿ ಪಾಲ್ಗೊಂಡಿದ್ದೀನಿ. ಅದು ಇವತ್ತಿನವರೆಗೂ ಅದು ವರದಿ ಬಂದಿಲ್ಲ. ವರದಿ ಕೇಳಿದರೆ ವರದಿ ಕೊಡೋ ಹಾಗಿಲ್ಲ ಅಂತಾರೆ. ಅರಣ್ಯ ಅಧಿಕಾರಿಗಳು ಅಲ್ಲಲ್ಲೇ ಮುಚ್ಚಾಕ್ತಾರೆ. ಮೇಯ್ನ್ ಆಗಿ ನಮ್ಮ ನೆಡತೋಪು ಕಾವಲುಗಾರರಿಗೆ ಯಾವುದೇ ರೀತಿ ಸೌಲಭ್ಯಗಳು, ಸೇವಾ ಸೌಲಭ್ಯಗಳಿಲ್ಲ, ಭದ್ರತೆ ಇಲ್ಲ ಉದ್ಯೋಗದಲ್ಲಿ. ಮತ್ತೆ ಈಗ ಏನ್ ಮಾಡಿದ್ದಾರೆ, ಹೊರಗುತ್ತಿಗೆ ಅಂತ ಬರೀ ಮೌಖಿಕವಾಗಿ ಮಾಡ್ಕೊಂಡ್ ಬಂದಿದ್ದಾರೆ ಹೊರತು ಅರಣ್ಯ ಇಲಾಖೆಯಲ್ಲಿ ಯಾರಿಗಾದ್ರೂ ನಾನು ಇದು ಚಾಲೆಂಜ್ ಮಾಡ್ತೀನಿ, ಎಲ್ಲಿಗಾದ್ರೂ ನಾನು ಬರ್ತೀನಿ, ಯಾರಿಗಾದ್ರೂ ಒಬ್ಬರಿಗೆ ನೇಮಕಾತಿ ಆದೇಶದಲ್ಲಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಟ್ಟು ಇವರು ಕೆಲಸ ಮಾಡಿಸ್ಕೊತಾವ್ರೆ ಅಂತ ಹೇಳ್ಬಿಡ್ಲಿ, ಯಾರಿಗಾದ್ರೂ ಹೇಳಿ, ಯಾರಿಗೂ ಕೂಡ ಕೊಟ್ಟಿಲ್ಲ. ಏನು ಜೀತ ಪದ್ಧತಿ ಹೆಂಗೆ ದುಡಿಸ್ಕೊಂತ ಇದ್ದಾರೆ, ಯಾರು ಸಂಘ ಸಂಘಟನೆಗಳಿಂದ ಬಂದ್ಬಿಟ್ಟು ಅವರು ಹಕ್ಕು ಬಾಧ್ಯತೆಗಳನ್ನ ಕೇಳ್ತಾರೋ ಅವ್ರನ್ನ ಕೆಲಸದಿಂದಲೇ ತೆಗೆದುಹಾಕುವಂತ ವ್ಯವಸ್ಥೆನ ಅವ್ರು ಕೈಗೊಳ್ತಾರೆ. ಇದಕ್ಕೆಲ್ಲ ನಾನು ಒಂದು ಮನವಿ ಮಾಡ್ಕೊತೀನಿ. ಇದಕ್ಕೆ AM ನಾಗರಾಜ್ ಅನ್ನೋ ಒಬ್ಬ ಮಹಾ ಕಿರಾತಕ, ಅವರಿಗೆ ನಾಗರಿಕ ಜಾರಿ ಹಕ್ಕು ನಿರ್ದೇಶನಾಲಯಕ್ಕೆ ಆಗ್ಲೇ 1 ವರ್ಷ ಆಯ್ತು ಅವ್ರ ಬಗ್ಗೆ ನಾವು ಕಂಪ್ಲೇಂಟ್ ಕೊಟ್ಟು, ಇದುವರೆಗೂ ಅದು ಹೊರಬಿದ್ದಿಲ್ಲ. ಆ ಒಂದು ವ್ಯಕ್ತಿಯಿಂದ ನನ್ನನ್ನು ಒಳಗೊಂಡಂತೆ ಇವತ್ತು ಬೀದಿಪಾಲಾಗಿದ್ದೀವಿ. ಅವ್ರನ್ನ ಬೇಕಾದ್ರೆ ಲೋಕಾಯುಕ್ತ ಆಗ್ಲಿ, ಮತ್ತೊಂದಾಗ್ಲಿ, ಮಗದೊಂದಾಗ್ಲಿ ಯಾವುದೇ ಒಂದು ತನಿಖೆ ಮಾಡಿದ್ರೆ ಅವನ ಬಂಡವಾಳ ಈಚೆಗೆ ಬರ್ತದೆ. ಯಾರು ಏನೇ ಕೆಲಸ ಮಾಡಿದ್ರು ದಾರಿ ತಪ್ಪಿಸ್ಕೊಂಡು ಈ ವ್ಯಕ್ತಿನ ಇವತ್ತು ಹಾಳು ಮಾಡಿದ್ದಾರೆ ಅಂತ ಅಂದ್ರೆ ಅದೊಂದು AM ನಾಗರಾಜು ಅನ್ನೋ ಒಂದು ವ್ಯಕ್ತಿ. ಅವರು ನನ್ನ ಬಂದು ನಿಂತ್ಕೊಂಡ್ರೆ ಸಾಕು, ಅವ್ರನ್ನ ವಿತಿನ್ ಸೆಕೆಂಡ್ ಒಳಗೆ ನಾನು ಪೊಲೀಸಿಗೆ ಕೊಟ್ಬಿಡ್ತೀನಿ. ಪೊಲೀಸ್ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಅವ್ರಿಗೆ ಮಕ್ಕಳ ಜೊತೆ, ಹೆಣ್ಮಕ್ಳ ಜೊತೆ ಹಿಂಗೆ ನಡ್ಕೊಂಡ್ರ ರೀತಿ ಹೇಗೆ, ಗಂಡು ಮಕ್ಳ ಜೊತೆ ದುಡಿಸ್ಕೊಂಡಿರುವಂತ ಕೆಲಸ ಏನು, ಅವ್ರು ಆಡೋ ರೀತಿನೇ ಬೇರೆ, ನಡ್ಕೊಳ್ಳೋ ರೀತಿನೇ ಬೇರೆ, ಆಡೋ ಮಾತೇ ಬೇರೆ. ಆ ವ್ಯಕ್ತಿ ಅಧಿಕಾರಿಗಳ ಜೊತೆ ಶಾಮೀಲಾಗಿ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಎಲ್ಲಾ ಬಡ ನೌಕರರುಗಳ ಮೇಲೆ ಹಣ ಸುಲಿಗೆ ಮಾಡಿ ಹೊಟ್ಟೆ ಮೇಲೆ ಹಿಡಿತಾ ಇದ್ದಾರೆ. ಈಗಲೂ ಕೂಡ ಹೇಳ್ತೀನಿ, ಮಂಡ್ಯದಲ್ಲಿ ಜಯಶೀಲ ಅನ್ನೋ ಒಂದು ಹೆಣ್ಮಗಳ ಹತ್ರ 60,000 ರೂಪಾಯಿ ದುಡ್ಡು ಇಸ್ಕೊಂಡು ನಾನು ಕೆಲಸ ಕೊಡಿಸ್ತೀನಿ ಅಂತ ಇದ್ದಾರೆ. ಆದ್ರೂ ಕೆಲಸನೂ ಕೊಡ್ಸೋಂಗಿಲ್ಲ, ಅವ್ರು ದುಡ್ಡನ್ನು ಇಸ್ಕೊಳ್ಳೋಂಗಿಲ್ಲ. ಈ ಎಲ್ಲಾ ಕಡೆ ಇದು ಮನವಿ ಮಾಡಿದ್ದೀನಿ. ಯಾಕೆ ಅವನನ್ನ ಇನ್ನೂ ಬಿಟ್ಕೊಂಡಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ದಯಮಾಡಿ ಅರಣ್ಯ ಅಧಿಕಾರಿಗಳು ಇಂಥ ಫೇಕ್ ಅಧಿಕಾರಿಗಳ ಜೊತೆ, ಅಧ್ಯಕ್ಷರುಗಳ ಜೊತೆ ಕಟ್ಕೊಂಡು ಇಂಥ ಬಡ ನೌಕರುಗಳ ಹೊಟ್ಟೆ ಮೇಲೆ ಹೊಡಿತಿದ್ದಾರೆ. ದಯಮಾಡಿ ಮಾಧ್ಯಮ ಮಿತ್ರರಾದಂಥ ನನ್ನ ಅಣ್ಣ ತಮ್ಮಗಳಲ್ಲಿ ನಾನು ಮನವಿ ಮಾಡ್ಕೊತೀನಿ. ಇದು ರಾಜ್ಯವ್ಯಾಪಿ, ಇಡೀ ಕರ್ನಾಟಕ ರಾಜ್ಯದಲ್ಲೇ ಇದು ಪೇಪರ್ ನ್ಯೂಸ್ಗಳಾಗಬೇಕು. ಅರಣ್ಯ ಅಧಿಕಾರಿಗಳು ಎಚ್ಚೆತ್ಕೋಬೇಕು. ನಾನು ಈ ಪ್ರಜಾ ಪಾರ್ಟಿಯವರ ಸಂಘಟನೆ ಕಡೆಯಿಂದ ನಾನು ಅವ್ರ ಜೊತೆಗೆ ಸೇರ್ಕೊಂಡು ಇದನ್ನ ಸರ್ಕಾರದ ಮಟ್ಟದೊಳಗೂ ತಗೊಂಡು ಹೋಗ್ಬಿಟ್ಟು ನಾನು ಹೋರಾಟ ಮಾಡ್ತೀನಿ. ಒಂದು ಹಂತದಲ್ಲಿ 500 ಜನ ನಾನು ಕರೆಸಬಲ್ಲೆ ಒಂದು ರ್ಯಾಲಿ ಮಾಡಬೇಕು ಅಂದ್ರೆ, ಆದ್ರೆ ನೌಕರರುಗಳು ಹೆದರ್ತಾರೆ. ಯಾವಾಗ ಇವರು ಒಳಗಡೆ ಹೋಗ್ತಾರ ಅವತ್ತು ಹೆದರ್ಬಿಟ್ಟು ಈಚೆಗೆ ಬಂದ್ಬಿಡ್ತಾರೆ, ಅವರು ತೆಗೆದು ಹಾಕ್ಬಿಡ್ತಾರೆ ಅನ್ನೋದು. ಮನವಿಗಳ ರ್ಯಾಲಿ ದಿವಸ ನಾವು ಕೊಡ್ತೀವಿ. ಇವತ್ತು ನಾವು ಪ್ರೆಸ್ ಮೀಟ್ ಮಾಡಿ ನಿಮ್ಮ ಪೇಪರ್ನಲ್ಲಿ ನೀವೇನು ಬರವಣಿಗೆ ಬರೀತೀರಾ ಅದು ಅವ್ರ ತಲೆಗೆ ಹೋಗುತ್ತಾ, ಅದನ್ನ ತಿಳ್ಕೊಂಡು ಅವ್ರು ಏನು ಹೆಚ್ಚಿಗತ್ತೆ. ನಾವು ಈ ಪ್ರೆಸ್ ಮೀಟ್ ಮಾಡಿರೋ ಒಂದು ಉದ್ದೇಶ ಏನಂದ್ರೆ, ಅವರು ಏನು ಕಳ್ತನ ಮಾಡ್ತಿದ್ದಾರೆ, ಸುಳ್ತನ ಮಾಡ್ತಿದ್ದಾರೆ, ಅಕ್ರಮ ಮಾಡ್ತಿದ್ದಾರೆ, ಅವ್ಯವಹಾರ ಮಾಡ್ತಾವ್ರೆ, ಅದನ್ನ ಎಚ್ಚೆತ್ಕೊಂಡು ಅವ್ರು ಸರಿಪಡಿಸ್ಕೊಳ್ಳಿ ಅನ್ನೋದು ನಮ್ಮ ಉದ್ದೇಶ. ಅದರಲ್ಲಿ ಏನು ಕೆಲಸದಿಂದ ತೆಗೆದಿಕ್ತಾರೆ, ಇದು ಮೈಸೂರು ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ಕೆಲಸ ಮಾಡ್ತಿರುವಂತಹ ಬಸವರಾಜು, ಸಣ್ಣಸ್ವಾಮಿ, ಮಹದೇವ ಸ್ವಾಮಿನ ಪುನರ್ನೇಮಕ ಮಾಡಿಕೊಂಡು ಬಾಕಿ ವೇತನ ಕೊಡಬೇಕು. ಮತ್ತೆ ಗುಂಡ್ಲುಪೇಟೆನಲ್ಲಿ ಇದ್ದಂತಹ ಶಿವಣ್ಣ, ಮಹದೇವಯ್ಯ, ರಾಜಪ್ಪ, ಈ ಉಳಿದಿರುವಂತಹ ಅವರು ಇತರರು ಅವ್ರನ್ನ ಕೆಲಸ ಸೇರಿಸ್ಕೊಬೇಕು, ವಾಪಸ್ಸು ಅವ್ರನ್ನ ಬಾಕಿ ವೇತನ ಕೊಡಬೇಕು. ಮತ್ತೆ ಗುಂಡ್ಲುಪೇಟೆನಲ್ಲಿ HD ಕೋಟೆನಲ್ಲಿ ನಾಗಯ್ಯ ಅನ್ನೋರು ಪ್ರಾದೇಶಿಕ ಅರಣ್ಯ ವಲಯದಲ್ಲಿ ಕರ್ತವ್ಯ ನಿರ್ವಹಿಸ್ತಾರೋ ಅವ್ರನ್ನೂ ಕೂಡ ಏಕಾಏಕಿ ತೆಗೆದಿದ್ದಾರೆ. ಅವ್ರನ್ನ ಕೆಲಸಕ್ಕೆ ಸೇರಿಸ್ಕೊಂಡು ಅವ್ರಿಗೂ ಬಾಕಿ ವೇತನ ಕೊಡಬೇಕು. ಒಂದು ಕಡೆ ಅರಣ್ಯ ಅಧಿಕಾರಿಗಳನ್ನ ತಪ್ಪಾಗಿ ಅರ್ಥೈಸ್ಕೋಬೇಡಿ. ಅವ್ರ ಬಟ್ಟೆ ಬಿಚ್ಚಿ ಬೆತ್ತಲೆ ಮಾಡಿ ಅವ್ರ ಕತ್ತೆ ಮೇಲೆ ಕೂಡಿಸ್ಬಿಟ್ಟು ಅವ್ರು ಮೆರವಣಿಗೆ ಮಾಡಿದ್ರೆ ದಾಖಲಾತಿ ಸಮೇತ ನೋಡಿ, ಅವಾಗ ಅಧಿಕಾರಿಗಳು ಎಚ್ಚೆತ್ಕೋತಾರೆ. ಅಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಅವ್ರು ಹಾಗಂತ ನಾನು ಅರಣ್ಯ ಅಧಿಕಾರಿಗಳಲ್ಲಿ ಎಲ್ಲರೂ ಕೆಟ್ಟವರು ಅಂತ ನಾನು ಹೇಳ್ತಿಲ್ಲ. ಸಾವಿರಾರು ಮನವಿ ಮಾಡಿದೀವಿ. ಕೇಂದ್ರ ವಲಯ ಕಚೇರಿಯಿಂದ ಹಿಡಿದು ಕೇಂದ್ರ ಕಚೇರಿವರೆಗೂ, ಸರ್ಕಾರದವರೆಗೂ ಮನವಿ ಕೊಟ್ಟಿದ್ದೀವಿ. ಮುಖ್ಯಮಂತ್ರಿಯವರೆಗೂ ಕೂಡ ಮನವಿ ಪತ್ರ ಕೊಟ್ಟಿದ್ದೀವಿ. ಇದು ನಾವು ಏನಕ್ಕೆ ಇಲ್ಲಿ ಸುದ್ದಿಗೋಷ್ಠಿ ಮಾಡಿದ್ವಿ ಅಂದ್ರೆ, ಮುಖ್ಯಮಂತ್ರಿಯವರ ತವರೂರು ಅಂತ ನಾವು ಮಾಡಿದೀವಿ. ದಯಮಾಡಿ ನೀವು ಪೇಪರ್ ಅಣ್ಣ ತಮ್ಮದಿರೆಲ್ಲ ರಾಜ್ಯವ್ಯಾಪಿ ಪ್ರಕಟ ಮಾಡಿ ನೊಂದಂತ ನೌಕರರುಗಳಿಗೆ ನ್ಯಾಯ ಕೊಡಿಸ್ಕೋಬೇಕು ಅಂತ ನಾನು ಸಂಘದ ವತಿಯಿಂದ ನಾನು ಮನವಿ ಮಾಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಹೆಸರು ಹೇಮಲತಾ.